ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಉಮೇಶ್ ದಿನೇಶ್ 8648. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೊಸ ಲೇಟೆಸ್ಟ್ ಸುದ್ದಿ ಆಗಿದೆ. ಯಾವುದೆಂದರೆ ಗುರುಲಕ್ಷ್ಮಿ ಸಂಘ ಎಂದು ಹೇಳ್ಬಿಟ್ಟು ಸರ್ಕಾರದಿಂದ ಓಪನ್ ಮಾಡ್ತಾರೆ. ಗುರುಲಕ್ಷ್ಮಿ ಸಂಘಕ್ಕೆ ಎಷ್ಟೋ ದುಡ್ಡು ಕಟ್ಟಬೇಕು? ಆ ಸಂಘದಿಂದ ಗುರುಲಕ್ಷ್ಮಿ ಮಹಿಳೆಯರಿಗೆ ಏನು ಉಪಯೋಗ? ಆ ಸಂಘದಿಂದ ಸಾಲ ದೊರೆಯುತ್ತಾ ಅಥವಾ ಲೋನ್ ದೊರೆಯುತ್ತಾ? ಎಷ್ಟು ಲಕ್ಷದವರೆಗೂ ಸಾಲ ಕೊಡ್ತಾರೆ? ಅನುಮಾನ ಇದ್ದೇ ಇರುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮುಂದಿನ ತಿಂಗಳು ನವೆಂಬರ್ 19ಕ್ಕೆ ಅಧಿಕೃತವಾಗಿ ಸನ್ಮಾನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಚಾಲನೆ ಕೊಡುತ್ತಾರೆ. ಈಗ ಯಾರೆಲ್ಲ ಅರ್ಜಿ ಹಾಕಬಹುದು ಮತ್ತು ಎಲ್ಲಿಗೋಗಿ ಅರ್ಜಿ ಹಾಕಬೇಕು? ನಿಮ್ಮ ಸಾಕಷ್ಟು ಅನುಮಾನ ಇದ್ದೇ ಇರುತ್ತೆ. ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಉಮೇಶ್ ದಿನೇಶ್ 8648ಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗುರುಲಕ್ಷ್ಮಿ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಗುರುಲಕ್ಷ್ಮಿ ಸಂಘದ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸಿಕೊಡುತ್ತೇನೆ. 23ನೇ ಕಂತಿನ ಹಣದ ಬಗ್ಗೆ ವಿಡಿಯೋ ಕೊನೆಯಲ್ಲಿ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ಗುರುಲಕ್ಷ್ಮಿ ಸಂಘದ ಬಗ್ಗೆ ಮಾತಾಡೋಣ. ಬನ್ನಿ ಫ್ರೆಂಡ್ಸ್. ಇದೇ ನವೆಂಬರ್ 19ಕ್ಕೆ ಗುರುಲಕ್ಷ್ಮಿ ಸಂಘವನ್ನು ಅಧಿಕೃತವಾಗಿ ಚಾಲನೆ ಮಾಡುತ್ತಾರೆ. ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಹಾಕಬೇಕು. ಗುರುಲಕ್ಷ್ಮಿಯ ಅರ್ಜಿ ಕೊಡಿ ಅಂದರೆ ಕೊಡ್ತಾರೆ. ಹಾಗಾದರೆ ಎಲ್ಲಿ ಹೋಗಿ ಹಾಕಬೇಕಂತ ಕೇಳಿದ್ರೆ, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಂದು ಮಾಹಿತಿ ತಿಳಿಸಿದ್ದಾರೆ. ನೀವುಗಳು ಅರ್ಜಿ ಹಾಕಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹುಡುಕಿಕೊಂಡು ಹೋಗುವುದು ಬೇಡ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಊರಿನ ಅಂಗನವಾಡಿಯ ಆಶಾ ಕಾರ್ಯಕರ್ತರಿಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸಿದ್ದೇವೆ ಎಂದು ತಿಳಿಸುತ್ತಾ ಇದ್ದಾರೆ. ಗುರುಲಕ್ಷ್ಮಿ ಸಂಘದ ಅರ್ಜಿಯನ್ನು ಈಗಾಗಲೇ ಪ್ರಾರಂಭವಾಗಿದ್ದು, ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಗಳು ಏನೆಂದು ನೋಡಿದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಗುರುಲಕ್ಷ್ಮಿಯ ಅರ್ಜಿ ಮತ್ತು ಸಂಘದ ಅರ್ಜಿ ಕೊಟ್ಟು ನಿಮ್ಮ ಹೆಸರನ್ನು 2,000 ರೂಪಾಯಿ ಕೊಟ್ಟು ನೋಂದಾಯಿಸಬೇಕು. ಹಾಗಾದರೆ ಎಲ್ಲಿ ನೋಂದಾಯಿಸಬೇಕು ಅಂತ ಕೇಳಿದ್ರೆ, ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಬೇಕು. ಇದರಿಂದ ನಿಮಗೆ ಏನು ಉಪಯೋಗ ಎಂದು ನೋಡಿದರೆ, 25,000 ರೂಪಾಯಿಗಳಿಂದ 2.5 ಲಕ್ಷದವರೆಗೂ ಸಾಲ ದೊರೆಯುತ್ತದೆ ಮತ್ತು ಲೋನ್ ಕೊಡುತ್ತಾರೆ. ಏನಕ್ಕೆ 25,000ದಿಂದ 2.5 ಲಕ್ಷದವರೆಗೂ ಸಾಲ ಕೊಡುತ್ತಾರೆ ಅಂತ ನೋಡೋದಾದರೆ,
ಗುರುಲಕ್ಷ್ಮಿಯ ಮಹಿಳೆಯರು ಸ್ವಾವಲಂಬಿಗಳಾಗಿ ಅವರ ಜೀವನವನ್ನು ಅವರೇ ರೂಪಿಸಿಕೊಳ್ಳಬೇಕು. ಟೈಲರ್ಸ್, ಬ್ಯೂಟಿ ಪಾರ್ಲರ್ಸ್, ಇನ್ನೂ ಅನೇಕ ಕೆಲಸದ ಪ್ರಾರಂಭ ಮಾಡಲು ದುಡ್ಡು ಬೇಕು. ಅಂದರೆ ಆ ಸಮಯಕ್ಕೆ ದುಡ್ಡು ಇರಲ್ಲ. ಈಗ ಸರ್ಕಾರದಿಂದ ಒಂದು ಸಹಾಯ ಮಾಡುತ್ತದೆ, ಆದರೆ ಅವರ ಕೈಯಿಂದೇನು ಕೊಡಲ್ಲ. ಸಂಘಕ್ಕೆ ಗುರುಲಕ್ಷ್ಮಿಯ 2,000 ರೂಪಾಯಿಗಳು ಆ ಸಂಘಕ್ಕೆ ಕಟ್ಟುತ್ತಾ ಹೋಗಬೇಕಾಗುತ್ತದೆ. ಸರ್ಕಾರ ಈ ಥರ ಒಂದು ಸಹಾಯ ಆಗುತ್ತೆ ಎಂದು ಸರ್ಕಾರ ಕ್ರಮ ಕೈಗೊಂಡಿದೆ. ಆದರೆ ಪ್ರತಿ ತಿಂಗಳಿಗೆ ಒಂದ್ಸರಿ ಕಟ್ಟಬೇಕಾ ಅಥವಾ ಯಾವ ದಿನಾಂಕಕ್ಕೆ ಕಟ್ಟಬೇಕು ಎಂದು ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಪ್ರಾರಂಭದಲ್ಲಿ 2,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡಿಸಬೇಕು. ಸದ್ಯದಲ್ಲೇ ಪೂರ್ತಿ ಮಾಹಿತಿ ಬರುತ್ತೆ. ಎಲ್ಲ ಮಹಿಳೆಯರು ಅರ್ಹರಲ್ಲ. ಕೆಲವರು ಗುರುಲಕ್ಷ್ಮಿಯ ಮಹಿಳೆಯರು ಮಾತ್ರ ಅರ್ಜಿ ಹಾಕಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರದ ಅಭ್ಯರ್ಥಿಗಳು ಈ ಥರ ಚಿಂತನೆ ಮಾಡಿರುವುದು ಇವರ ಸಮ್ಮುಖದಲ್ಲಿ ಗುರುಲಕ್ಷ್ಮಿ ಸಂಘ ಪ್ರಾರಂಭ ಮಾಡುತ್ತಾರೆ. ಗುರುಲಕ್ಷ್ಮಿ ಸಂಘದ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ. ಗೃಹಲಕ್ಷ್ಮಿಯ 23ನೇ ಕಂತಿನ ಬಗ್ಗೆ ಹೇಳುವ ಮೊದಲು 22ನೇ ಕಂತಿನ ಬಗ್ಗೆ ಹೇಳುತ್ತೇನೆ. ಕೆಲವರಿಗೆ, ಅಂದರೆ ಬೆರಳೆಣಿಕೆಯಷ್ಟು ಜನಕ್ಕೆ ಇನ್ನೂ 22ನೇ ಕಂತು ಬಂದಿಲ್ಲ. ಅವರಿಗೆ ಮಂಗಳವಾರ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭವಾಗಿದ್ದು, ಇನ್ನು ಪೆಂಡಿಂಗ್ ಇರುವ ಯಾವ ಕಂತಿನ ಹಣ ಬರಬೇಕೆಂದರೆ 23, 24 ಸ್ವಲ್ಪ ದಿನದ ಮಟ್ಟಿಗೆ ಹೋಲ್ಡ್ ಮಾಡಿರುತ್ತಾರೆ. ಏಕೆಂದರೆ ಗುರುಲಕ್ಷ್ಮಿಯ ಸಂಘದ ಬಗ್ಗೆ ಚಿಂತನೆ ನಡೆಯುತ್ತಿದೆ. ಆದಷ್ಟು ಬೇಗ ಬರುತ್ತದೆ, ಅಂದರೆ ಭಯ ಬೇಡ. ನಿಮಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾಕೆ ಹೇಳುತ್ತೀನಂದರೆ, ಸರ್ಕಾರದಿಂದ ಬರುವ ಲೇಟೆಸ್ಟ್ ಸುದ್ದಿಗಳು, ಅಂದರೆ ಈ ರೀತಿ ಬರುವ ಸುದ್ದಿಗಳನ್ನು ಸಬ್ಸ್ಕ್ರೈಬ್ ಮಾಡಿದಾಗಿದ್ದರೆ ಮಾತ್ರ, ಮತ್ತು ನಾನು ವಿಡಿಯೋ ಮಾಡಿ ತಿಳಿಸುತ್ತೇನೆ. ಆ ವಿಡಿಯೋ ಮಾಡಿ ತಿಳಿಸುತ್ತೇನೆ. ಆ ಕಾರಣದಿಂದಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ವಿಡಿಯೋ ಹಾಕುವಂಥ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಅಂದರೆ ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ಬರುತ್ತದೆ. ಅದರಿಂದ ಉಪಯೋಗ ಪಡೆದುಕೊಳ್ಳಬಹುದು. ಈಗ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು.